ಯು ಡಿಜಿಟಲ್ನ 5 ವರ್ಷದ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ನಡೆದಿದೆ. ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಧ್ಯಮ ಕ್ಷೇತ್ರದ ಗಣ್ಯರು, ರಾಜಕೀಯ ನಾಯಕರು ಪಾಲ್ಗೊಂಡು ಕನ್ನಡಿಗರ ಮನೆ ಮಾತಾಗಿರುವ ಯು ಡಿಜಿಟಲ್ಗೆ ಶುಭ ಕೋರಿ ಹಾಡಿ ಹೊಗಳಿದ್ರು. ಕನ್ನಡಿಗರ ಕಣ್ಮಣಿ ಯು ಡಿಜಿಟಲ್ನ 5ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮವನ್ನ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಮೈಸೂರಿನ ಖಾಸಗಿ ರೆಸಾರ್ಟ್ನಲ್ಲಿ ಅದ್ಧೂರಿಯಾಗಿ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಮೊದಲಿಗೆ ದೀಪ ಬೆಳಗುವ ಮೂಲಕ ಯು ಡಿಜಿಟಲ್ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನ್ಯೂಸ್ ಫಸ್ಟ್ ಸುದ್ದಿವಾಹಿನಿಯ ಸಿಇಒ ಹಾಗೂ ಎಂಡಿ ಎಸ್ ರವಿಕುಮಾರ್, ಮಾಧ್ಯಮ ಕ್ಷೇತ್ರದ ಹಿರಿಯರು, ರಾಜಕೀಯ ಗಣ್ಯರು ಪಾಲ್ಗೊಂಡು ಶುಭ ಹಾರೈಸಿದ್ರು. ಇದೇ ವೇಳೆ ಹಿರಿಯ ಪತ್ರಕರ್ತರಾದ ಎಚ್.ಆರ್. ರಂಗನಾಥ್ ಮಾತನಾಡಿ ಯು ಡಿಜಿಟಲ್ ಸಾಧನೆಯನ್ನ ಕೊಂಡಾಡಿದ್ರು ಹಾಗೂ ಹೊರ ರಾಜ್ಯ, ಹೊರ ದೇಶದ ನೆಟ್ವರ್ಕ್ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕೆಂದು ಕಿವಿಮಾತು ಹೇಳಿದ್ರು. ಮುಂದಿನ ವರ್ಷಗಳಲ್ಲಿ ಕೇಬಲ್ ಬಿಸಿನೆಸ್ಸೇ ತಂತ್ರಜ್ಞಾನದ ಪರಿಣಾಮವಾಗಿ ಸಿಕ್ಕಾಕೋಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾಗ ಮಂಜು ಅಂತ ಮತ್ತು ಮಂಜು ನಡೆಸ್ತಾ ಇರುವಂಥ ಯು ಡಿಜಿಟಲ್ ಅಂತ ಬಿಸಿನೆಸ್ಗಳು ಉಳ್ಕೋಬೇಕು. ಅವ್ರು ತಂತ್ರಜ್ಞಾನ ಕೊಡ್ತಿದ್ದಾರೆ. ₹1 ₹2 ಪ್ಯಾಕೇಜ್ ವ್ಯತ್ಯಾಸ ಈಚೆಗೂ ಆಚೆಗೂ ಇರಬಹುದೇನೋ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೂ ನಾವು ಅವ್ರ ಜೊತೆ ನಿಲ್ಲಬೇಕು. ನಾವು ಈ ರೀತಿ ಆಗಬಾರದು ಅನ್ನೋದೇನಾದ್ರು ಇದ್ದರೆ 6, 7, 8, 9, 10ನೇ ವರ್ಷದ ವಾರ್ಷಿಕೋತ್ಸವಗಳು ನಡೆಯಬಹುದು. ಇನ್ನು ನ್ಯೂಸ್ ಫಸ್ಟ್ ಸುದ್ದಿವಾಹಿನಿಯ ಸಿಇಒ ಮತ್ತು ಎಂಡಿ ಆದ ಎಸ್ ರವಿಕುಮಾರ್ ಅವರು ಮಾತನಾಡಿ ಕೇಬಲ್ ನೆಟ್ವರ್ಕ್ಗಳ ಆಗುಹೋಗುಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡ್ರು ಹಾಗೂ ಮಾಧ್ಯಮವನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದ್ರು. ಕೇಬಲ್ ಇಂಡಸ್ಟ್ರಿ ಮತ್ತೆ ಕನ್ನಡ ಚಾನೆಲ್ಗಳು ನಾವು ಒಟ್ಟಾಗಿ ನಮ್ಮ ಸಮಸ್ಯೆಗಳೇನಿದೆ, ನಮಗೆ ತೊಂದರೆಗಳೇನಿದೆ ಅವನ್ನ ಚರ್ಚೆ ಮಾಡಿ ಒಬ್ಬರಿಗೊಬ್ಬರ ಸಹಾಯದಿಂದ ನಾವು ಬೆಳಿಬೇಕಾಗಿದೆ, ಸಕ್ಸಸ್ ಆಗಬೇಕಾಗಿದೆ. ಏನು ವೀಕ್ಷಕರಿಗೆ ಯಾವ ಕ್ವಾಲಿಟಿ ಆದಂತ ಸಿಗ್ನಲ್ಲು ಮತ್ತೆ ಕಾರ್ಯಕ್ರಮಗಳು ಎಷ್ಟು ಕ್ವಾಲಿಟಿಯಿಂದ ನೋಡಬೇಕು ಅನ್ಕೊಂತಾರೆ ಅಷ್ಟು ಕ್ವಾಲಿಟಿಯಾಗಿ ಮೂಡ್ ಬರ್ತಿರ್ತಕ್ಕಂಥ ಕನ್ನಡದ ಏಕೈಕ MSO ಅಂತ ಹೇಳೋದಕ್ಕೆ ನನಗೆ ಸಂತೋಷ ಆಗ್ತಿದೆ. ಇನ್ನು ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರು ಕೇಬಲ್ ಬಿಸಿನೆಸ್ನಲ್ಲಿ ಹೇಗೆ ಕಾಂಪಿಟೇಷನ್ ಇರುತ್ತೆ ಅನ್ನೋದನ್ನ ವಿವರಿಸಿದ್ರು ಹಾಗೂ ತಮ್ಮ ಕೇಬಲ್ ಬಿಸಿನೆಸ್ ಅನುಭವವನ್ನ ಹಂಚಿಕೊಂಡ್ರು. ಈ ಸಂಸ್ಥೆ ನಿಮ್ದು ಅಂತ ತಿಳ್ಕೊಳ್ಳಿ. ನಾನು ಮಂಜುನ ಹೊಗಳ್ತಾ ಇಲ್ಲ, ಆದ್ರೆ ಮಂಜು ಅವರು ಯಾವ್ದಾದ್ರು ಒಂದು ಚಾನೆಲ್ ಹೇಳಿದ್ರೆ ಆನ್ ಮಾಡಿ ಆಮೇಲೆ ದುಡ್ಡು ಕೇಳ್ತಾರೆ, ಇಲ್ಲ ಕೇಳಲ್ಲ. ನ್ಯಾಷನಲ್ MSO ಹತ್ರ 25 ಪೇಜ್ ಅಗ್ರಿಮೆಂಟ್ ಸೈನ್ ಮಾಡಬೇಕು, ₹2 ಕೋಟಿ ಕ್ಯಾರೇಜ್ ಫೀಸ್ ಕೊಡಬೇಕು. ಕೇಬಲ್ ಆಪರೇಟರ್ ನೀವು ದುಡ್ಡು ಕಟ್ಟಬೇಕು. ನಮ್ಮ ಹತ್ರನೂ ದುಡ್ಡು ಕಿತ್ಕೊಳ್ತಾರೆ, ನಿಮ್ಮ ಹತ್ರನೂ ದುಡ್ಡು ಕಿತ್ಕೊಳ್ತಾರೆ. ಲಾಭ ಅವ್ರು ಮಾಡ್ಕೊಳ್ತಾರೆ. ನೀವು ಅವ್ರನ್ನ ಹೋಗಿ ನೋಡಕ್ ಹೋದ್ರೆ ರಿಸೆಪ್ಷನ್ ಅಲ್ಲಿ ಕೂರಿಸ್ತಾರೆ. ಮಂಜುದ್ ಹಂಗಲ್ಲ, ನೀನು ಹೋಗಿ ಕಂಟ್ರೋಲ್ ರೂಮಲ್ಲಿ ಹೋಗ್ಬಿಟ್ಟು ನಿನ್ ಚಾನಲ್ ಬಾಕ್ಸ್ ಇದೆಯಾ ಅಂತ ನೋಡಿ ಬರ್ಬೋದು. ಇದು ಕನ್ನಡಿಗರ ತಾಕತ್ತು, ಕನ್ನಡಿಗರ ಮನೆಯ MSO. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಒಟ್ಟಾರೆ ಯು ಡಿಜಿಟಲ್ 5ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಒಂದು ಕಡೆ ಗಣ್ಯರ ಮಾತು, ಮತ್ತೊಂದು ಕಡೆ ಮನೋರಂಜನೆ ಕಾರ್ಯಕ್ರಮಗಳು ಎಲ್ಲರ ಕಣ್ಮನ ಸೆಳೆಯಿತು. ಯು ಡಿಜಿಟಲ್ ಇದೇ ರೀತಿ ಕನ್ನಡಿಗರ ಮನೆ ಮನದಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.